ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂತಂದರೆ, ಈಗ ಕರೆಂಟ್ಲಿ ಪ್ರಸ್ತುತ ದಿವಸಗಳಲ್ಲಿ ಯಾವುದೆಲ್ಲ ಒಂದು ಜಾಬ್ಗೆ ಕಾಲ್ಫಾರ್ಮ್ ಆಗಿದೆ, ಅಂದರೆ ರಿಕ್ರೂಟ್ಮೆಂಟ್ ಆಗಿದೆ, ಅರ್ಜಿಯನ್ನು ಕರೆದಿದ್ದಾರೆ ಅಂತ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿತ್ ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಬಂದು ಬೆಳಗಾವಿ DCC ಬ್ಯಾಂಕಲ್ಲಿ ಕಾಲ್ಫಾರ್ಮ್ ಆಗಿದೆ. 104 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅದಕ್ಕೆ ಏನು ಬೇಕು ಅಂದರೆ ವಿದ್ಯಾರ್ಹತೆ ಬಂದು SDAಗೆ ಪದವಿ ಅಂದರೆ ಡಿಗ್ರಿ ಆಗಿರಬೇಕು, ಓಕೆ. ಸೊ P1 ಮತ್ತು ಗನ್ಮ್ಯಾನ್ಗೆ SSLC ಅಂದರೆ 10ನೇ ತರಗತಿ ಆಗಿದ್ದರೆ ಸಾಕು, ಓಕೆ. ಸೊ ಕೊನೆಯ ದಿನಾಂಕ ಬಂದು ಸ್ನೇಹಿತರೆ 27/8/2026. ಸೊ ನೆಕ್ಸ್ಟ್ ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್. ಸೊ ಇದು ಎಷ್ಟು ಪೋಸ್ಟು? 750 ಪೋಸ್ಟು. ವಿದ್ಯಾರ್ಥಿ ಬಂದು SSLC 10ನೇ ತರಗತಿ. ಲಾಸ್ಟ್ ಡೇಟ್ 30/8/2026. ನೆಕ್ಸ್ಟ್ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 85 ಪೋಸ್ಟ್ಗಳಿವೆ. ವಿದ್ಯಾರ್ಥಿ ಬಂದು PG ಅಥವಾ BSc ಹಾರ್ಟಿಕಲ್ಚರ್ ಆಗಿರಬೇಕು. ಸೊ ಲಾಸ್ಟ್ ಡೇಟ್ 30/8/2026. ಸೊ ನೆಕ್ಸ್ಟ್ ನೋಡೋಣ, ಫಾರ್ಮಸಿ ಆ್ಯಂಡ್ ನರ್ಸಿಂಗ್ ಆಫೀಸರ್ 188 ಪೋಸ್ಟು. ಸೊ D ಫಾರ್ಮಾ ಮತ್ತು GNM ಆಗಿರಬೇಕು. ಲಾಸ್ಟ್ ಡೇಟ್ 30/8/2026. ನೆಕ್ಸ್ಟ್ KAS ಗೆಜೆಟೆಡ್ ಪ್ರೊಬೇಷನರ್ಸ್ ಕಾಲ್ಫಾರ್ಮ್ ಆಗಿದೆ. 319 ಪೋಸ್ಟು. ಸೊ ಎನಿ ಡಿಗ್ರಿ ಆಗಿರಬೇಕು. ಲಾಸ್ಟ್ ಡೇಟ್ 31/8/2026. ನೆಕ್ಸ್ಟ್ SBI ಕ್ಲರ್ಕ್ ಪೋಸ್ಟ್ಗಳು 9124. ಯಾವುದೇ ಡಿಗ್ರಿ ಆಗಿರಬೇಕು. ಲಾಸ್ಟ್ ಡೇಟ್ 31/8/2026. ನೆಕ್ಸ್ಟ್ KSET 2026 ಪೋಸ್ಟ್ಗಳು ಎಷ್ಟು ಅಂತಿಲ್ಲ. ಸೊ ಸಂಬಂಧಿತ ಅರ್ಹತೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಲಾಸ್ಟ್ ಡೇಟ್ 5/9/2026. ಸೊ ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ 2482 ಪೋಸ್ಟು. ಯಾವುದೇ ಡಿಗ್ರಿ ಆಗಿರಬೇಕು. ಲಾಸ್ಟ್ ಡೇಟ್ 7/9/26. ನೆಕ್ಸ್ಟ್ ಕರ್ನಾಟಕ ಹೈಕೋರ್ಟಲ್ಲಿ 20 ಪೋಸ್ಟು. ಸೊ ಡಿಗ್ರಿ ಆಗಿರಬೇಕು, ಓಕೆ. ಲಾಸ್ಟ್ ಡೇಟ್ ಬಂದು 11/9/2026. ನೆಕ್ಸ್ಟ್ ಸರ್ಕಾರಿ ಶಾಲಾ ಶಿಕ್ಷಕರು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ 15,000 ಪೋಸ್ಟ್. ಸೊ B.Ed D.Ed ಅಥವಾ ಟೆಟ್ ಆಗಿರಬೇಕು. ಲಾಸ್ಟ್ ಡೇಟ್ 15/9/2026. ನೆಕ್ಸ್ಟ್ ಕಾರವಾರ ಜಿಲ್ಲಾ ನ್ಯಾಯಾಲಯ, ಕಾರವಾರ ಡಿಸ್ಟಿಕ್ ಕೋರ್ಟ್ 78 ಪೋಸ್ಟು. 10ನೇ ತರಗತಿ ಆಗಿರಬೇಕು. ಲಾಸ್ಟ್ ಡೇಟ್ 16/9/2026, ಓಕೆನಾ. ಸೊ ಈಗ ಒಂದೊಂದೇ ಪೋಸ್ಟ್ನ ಸ್ವಲ್ಪ ಡೀಟೇಲಾಗಿ ನೋಡೋಣ. ಮೊದಲನೇದು ಬೆಳಗಾವಿ DCC ಬ್ಯಾಂಕ್. ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ನಲ್ಲಿ ಕಿರಿಯ ಸಹಾಯಕರು ಅಂದರೆ SDA P1 ಮತ್ತು ಗನ್ಮ್ಯಾನ್ ಸೇರಿದಂತೆ ಒಟ್ಟು 104 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. SDA ಹುದ್ದೆಗೆ ಪದವಿ ಮತ್ತು P1 ಅಥವಾ ಗನ್ಮ್ಯಾನ್ ಹುದ್ದೆಗಳಿಗೆ 10th ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅರಣ್ಯ ವೀಕ್ಷಕ ಫಾರೆಸ್ಟ್ ವಾಚರ್. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ 750 ಅರಣ್ಯ ವೀಕ್ಷಕ ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ. 10ನೇ ತರಗತಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ನೆಕ್ಸ್ಟ್ ತೋಟಗಾರಿಕೆ ಇಲಾಖೆ. ತೋಟಗಾರಿಕೆ ಇಲಾಖೆಯಲ್ಲಿ 85 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದ್ದು, BSc ತೋಟಗಾರಿಕೆ ಅಂದರೆ BSc ಹಾರ್ಟಿಕಲ್ಚರ್ ಅಥವಾ ಸ್ನಾತಕೋತ್ತರ PG ಪಡೆದವರು ಅರ್ಹರಾಗಿರ್ತಾರೆ. ನೆಕ್ಸ್ಟ್ ಫಾರ್ಮಸಿ ಮತ್ತು ನರ್ಸಿಂಗ್ ಆಫೀಸರ್
ಆರೋಗ್ಯ ಇಲಾಖೆಯ 188 ಹುದ್ದೆಗಳಿಗೆ ಡಿ.ಫಾರ್ಮ್ ಅಥವಾ ಜಿ.ಎನ್.ಎಮ್ ನರ್ಸಿಂಗ್ ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು. ಸೊ ನೆಕ್ಸ್ಟ್ ಕೆ.ಎಸ್ ಗೆಜೆಟೆಡ್ ಪ್ರೊಫೆಷನಲ್ಸ್ KPSC ಕರ್ನಾಟಕ ಆಡಳಿತ ಸೇವೆಯು 319 ವಿವಿಧ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಪಡೆದಿರಬೇಕು. ಸೊ ನೆಕ್ಸ್ಟ್ SBI ಕ್ಲರಿಕಲ್ ಅಂದರೆ ಜೂನಿಯರ್ ಅಸೋಸಿಯೇಟ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 9124 ಕ್ಲರ್ಕ್ ಹುದ್ದೆಗಳ ಬೃಹತ್ ನೇಮಕಾತಿ ನಡೆಯುತ್ತಿದ್ದು, ಯಾವುದೇ ಪದವೀಧರರು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಸೊ ನೆಕ್ಸ್ಟ್ KSET 2026 ಅಂದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ನಡೆಸಲಾಗುವ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ KSET. ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರ್ಯಾಜುಯೇಷನ್ ಹೊಂದಿರುವವರು ಈ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಬಹುದು. ಓಕೆನಾ. ಸೊ ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ ಲೋಕಲ್ ಬ್ಯಾಂಕ್ ಆಫೀಸರ್. ಬ್ಯಾಂಕ್ ಆಫ್ ಬರೋಡಾದಲ್ಲಿ 2482 ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳಿದ್ದು, ಪದವಿ ಪೂರ್ಣಗೊಳಿಸಿದವರು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ನೆಕ್ಸ್ಟ್ ಕರ್ನಾಟಕ ಹೈಕೋರ್ಟ್ SDA ಪೋಸ್ಟು. ಉಚ್ಚ ನ್ಯಾಯಾಲಯದಲ್ಲಿ 20 ದ್ವಿತೀಯ ದರ್ಜೆ ಸಹಾಯಕ SDA ಹುದ್ದೆಗಳಿಗೆ ಪದವಿಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 55% ಮತ್ತು SC/ST ಅಭ್ಯರ್ಥಿಗಳಿಗೆ 50% ಅಂಕ ಕಡ್ಡಾಯವಾಗಿದೆ. ಸೊ ನೆಕ್ಸ್ಟ್ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ. ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ 15,000 ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ನಡೆಯುತ್ತಿದ್ದು, ಸಂಬಂಧಿತ ಶಿಕ್ಷಕರ ಅರ್ಹತೆ D.Ed, B.Ed ಹಾಗೂ ಟೆಟ್ ಉತ್ತೀರ್ಣತೆ ಅಗತ್ಯವಾಗಿದೆ. ಸೊ ನೆಕ್ಸ್ಟ್ ಕಾರವಾರ ಜಿಲ್ಲಾ ನ್ಯಾಯಾಲಯ. ಉತ್ತರ ಕನ್ನಡ ಅಂದರೆ ಕಾರವಾರ ಜಿಲ್ಲಾ ನ್ಯಾಯಾಲಯ 78 ವಿವಿಧ ಹುದ್ದೆಗಳಿಗೆ SSLC ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ. ಸೊ ಸ್ನೇಹಿತರೆ, ಇಷ್ಟು ಈಗ ಪ್ರಸ್ತುತ ಇರ್ತಕ್ಕಂತಹ ಒಂದು ಜಾಬ್ ರಿಕ್ರೂಟ್ಮೆಂಟ್ಸ್. ಸೊ ಇಷ್ಟಕ್ಕೆ ನೀವು ಅರ್ಜಿಯನ್ನು ನೀವು ನೋಡಿಕೊಂಡು ಯಾವ್ದು ಬೇಕೋ ನಿಮಗೆ ಆ ಒಂದು ಅರ್ಹತೆಯನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಎಲ್ಲದೂ ಒಂದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಸಿ ಆಗಲಿ ಅಂತ. ಓಕೆನಾ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಓಕೆ. ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.